ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು ಮತ್ತು ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ಯಾವ ಪೋಸ್ಟ್ಗೆ ಯಾವ ಇಲಾಖೆಯವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇವರು 44 ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಯಾವ ಪೋಸ್ಟ್ಗಳಿಗೆ ಅಂದರೆ ಸಹಾಯಕ ಗ್ರಂಥಪಾಲಕ, ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್, ಸಹಾಯಕ ಕಿರಿಯ ಸಹಾಯಕ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇವರು 750 ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಇದು ಯಾವ ಹುದ್ದೆಗಳು ಅಂತ ಆಮೇಲೆ ತಿಳಿಸ್ಕೊಡ್ತಾರೆ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇವರು 38 ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 1752 ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 25 ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಯಾವ ಪೋಸ್ಟ್ಗೆ ಅಂದರೆ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಈ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಸೊ ಇಲ್ಲಿ ಯಾವ ಹುದ್ದೆಗೆ ಎಷ್ಟು ವ್ಯಾಕೆನ್ಸಿಗಳಿದೆ, ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ, ಏನು ಎಲಿಜಿಬಿಲಿಟಿ, ಏನು ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಅದ್ರ ಡೀಟೇಲ್ಸ್ ಇಲ್ಲಿದೆ. ಪ್ರಥಮ ದರ್ಜೆ ಸಹಾಯಕ ಹೈದರಾಬಾದ್ ಕರ್ನಾಟಕ 1, ನಾನ್ ಹೈದರಾಬಾದ್ ಕರ್ನಾಟಕ 4. ವಿದ್ಯಾರ್ಹತೆ ಏನು ಅಂದರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಹೊಂದಿರಬೇಕು, ಅಂದರೆ ಯಾವುದಾದ್ರು ಒಂದು ಡಿಗ್ರಿ ಆಗಿರಬೇಕು. ಹಾಗೆ ದ್ವಿತೀಯ ದರ್ಜೆ ಸಹಾಯಕಗೆ ಸೆಕೆಂಡ್ PUC ಅಥವಾ ಅದರ ಈಕ್ವಲೆಂಟ್ ಆಗಿದ್ರು ಓಕೆ. ಇದರಲ್ಲಿ ಹೈದರಾಬಾದ್ ಕರ್ನಾಟಕ 6, ನಾನ್ ಹೈದರಾಬಾದ್ ಕರ್ನಾಟಕ 14. ಸೊ ಪಠ್ಯಕ್ರಮ ನೋಡೋದಾದರೆ ಒಂದು ಎಕ್ಸಾಮ್ ಇರುತ್ತೆ, ಅದು ಸಾಮಾನ್ಯ ಜ್ಞಾನದ ಮೇಲೆ. ಇನ್ನು ಎರಡನೇ ಎಕ್ಸಾಮ್ ಬಂದು ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಹಾಗೆ ಇನ್ನು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇವ್ರದ್ದು ವ್ಯಾಕೆನ್ಸಿಗಳನ್ನ ನೋಡೋದಾದರೆ ಅಧಿಕಾರಿ ಮಾರುಕಟ್ಟೆ 2 ವ್ಯಾಕೆನ್ಸಿ, ಕಿರಿಯ ಅಧಿಕಾರಿ 1, ಅಸಿಸ್ಟೆಂಟ್ ಆಪರೇಟರ್ 11 ಹೈದರಾಬಾದ್ ಕರ್ನಾಟಕ, ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ 7, ಕಿರಿಯ ಅಧಿಕಾರಿ 2, ಕಿರಿಯ ಅಧಿಕಾರಿ R&D 1, ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ 2, ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ 2, ಮಾರಾಟ ಪ್ರತಿನಿಧಿ 4, ಕಿರಿಯ ಮಾರಾಟ ಪ್ರತಿನಿಧಿ 3. ಸೊ ಇದಕ್ಕೆಲ್ಲ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಇಲ್ಲಿದೆ. ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲ ಅಂದರೆ ಈ ನೋಟಿಫಿಕೇಷನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಯಾವ್ದಾದ್ರು ಒಂದು ಡಿಗ್ರಿ ಆಗಿದ್ರು ಓಕೆ, PUC ಆಗಿದ್ರು ಓಕೆ. ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಇದಕ್ಕೆ ನೋಡೋದಾದ್ರೆ ಜೂನಿಯರ್ ಪ್ರೋಗ್ರಾಮರ್ 4, 1, ಸಹಾಯಕ ಇಂಜಿನಿಯರ್ 1. ಇದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು, ಎಕ್ಸಾಮ್ ಪ್ಯಾಟ್ರನ್ ಇಲ್ಲಿದೆ. ಸಹಾಯಕ ಗ್ರಂಥಪಾಲಕ 1, ಸಹಾಯಕ ಗ್ರೂಪ್ C 11, 1, ಕಿರಿಯ ಸಹಾಯಕ 23, 2, ಸಹಾಯಕ ಲೆಕ್ಕಿಗ 3, 12, ನಿರ್ವಾಹಕ 60, 240, ಸಹಾಯಕ ಆಡಳಿತಾಧಿಕಾರಿ 2, ಸಹಾಯ ಲೆಕ್ಕಾಧಿಕಾರಿ 2, ಸಹಾಯಕ ಕಾರ್ಮಿಕರ ಮತ್ತು ಕಲ್ಯಾಣಾಧಿಕಾರಿ 5, ಸಹಾಯಕ ಕಾನೂನು ಅಧಿಕಾರಿ 6 ವೇಕೆನ್ಸಿ. ಇನ್ನು ಅದರದ್ದು ಎಲಿಜಿಬಿಲಿಟಿ ಏನು, ಎಕ್ಸಾಮ್ ಪ್ಯಾಟ್ರನ್ ಏನು ಇಲ್ಲಿದೆ. ಹಾಗೆ ಸಹಾಯಕ ತಾಂತ್ರಿಕ ಶಿಲ್ಪಿ 8, ಸಹಾಯಕ ಸಂಚಾರ ವ್ಯವಸ್ಥಾಪಕ 10, ಸಹಾಯಕ ಸಂಚಾರ ನಿರೀಕ್ಷಕ 19, ಸಹಾಯಕ ಇನ್ನು ಕೃಷಿ ಮಾರಾಟ ಇಲಾಖೆ ಅವ್ರದ್ದು ನೋಡೋದಾದರೆ ಸಹಾಯಕರ ಅಭಿಯಂತರರು 10, ಕಿರಿಯ ಅಭಿಯಂತರರು 5, ಪ್ರಥಮ ದರ್ಜೆ ಸಹಾಯಕ 30, ಮಾರುಕಟ್ಟೆ ಮೇಲ್ವಿಚಾರಕರು 30. ಅವ್ರಿಗೆ ಏನು ಎಲಿಜಿಬಿಲಿಟಿ ಮತ್ತು ಎಕ್ಸಾಮ್ ಪ್ಯಾಟ್ರನ್, ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು 30, 75 ವ್ಯಾಕೆನ್ಸಿ ಇದೆ. ಇದಕ್ಕೆ ಸೆಕೆಂಡ್ PUC ಅಥವಾ ಈಕ್ವಲೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದ್ರು ಓಕೆ. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಅವ್ರದ್ದು ನೋಡೋದಾದರೆ ಪ್ರಥಮ ದರ್ಜೆ ಸಹಾಯಕರು 50, 16, ದ್ವಿತೀಯ ದರ್ಜೆ ಸಹಾಯಕರು 27. ಟೋಟಲ್ ಹೈದರಾಬಾದ್ ಕರ್ನಾಟಕ 330, ನಾನ್ ಹೈದರಾಬಾದ್ ಕರ್ನಾಟಕ 417, ಟೋಟಲ್ 747 ವ್ಯಾಕೆನ್ಸಿ ಇದೆ. ಆ್ಯಕ್ಚುಲಿ ಈ ನೋಟಿಫಿಕೇಷನ್ನ ನವೆಂಬರ್ 25, 2024ಕ್ಕೆ ಬಿಡ್ತೀನಿ ಅಂತ ಅಂದಿದ್ರು, ಬಟ್ ಕಾರಣಾಂತರಗಳಿಂದ ಬಿಟ್ಟಿರಲಿಲ್ಲ. ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ ಫ್ಯೂಚರ್ ಇವರು ಇದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಾರೆ. ಬಟ್ ಗವರ್ನಮೆಂಟ್ ಅವರು ಮತ್ತು CET ಅವರು ಇದಕ್ಕೆ ಅಗ್ರಿ ಮಾಡಬೇಕು, ಆಗ ಮಾಡ್ತಾರೆ. ಮೋಸ್ಟ್ಲಿ ಇವಾಗ CET ಎಲ್ಲ ನಡೀತಿದೆಯಲ್ಲ, UG CET ಮತ್ತು PG CET, ಅದಕ್ಕೋಸ್ಕರ ಇದನ್ನ ಬಿಡಲಿಲ್ಲ ಅನ್ಸುತ್ತೆ. ಅದಾದಮೇಲೆ ಬಿಡ್ಬೋದು. ಸೊ ಯಾರೆಲ್ಲ ಈ ಪೋಸ್ಟ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅವರು ಪ್ರಿಪೇರ್ ಆಗ್ತಾ ಇರಿ. ಸೊ ಯಾವಾಗ ಅಪ್ಲಿಕೇಶನ್ನ ಬಿಡ್ತಾರೆ, ಯಾವಾಗ ಅಫಿಷಿಯಲ್ ನೋಟಿಫಿಕೇಷನ್ನ ಬಿಡ್ತಾರೆ
ಆಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆವಾಗ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.